ಇಲ್ಲ ಕಣ ದಪ್ಪೇರು ಸ್ವಲ್ಪ ಬ್ಯಾಡಿ ಸರ್ ಅದರಲ್ಲೇ ತೆಗಿರಿ ಸರ್ ಒಂದು ಅಲ್ಲಿ ಮಣ್ಣು ಬಿದ್ದಿದೆ ಸುಮ್ಮನೆ ಜೇರ್ತಿಕೆ ಆಗ್ತದೆ ಇಲ್ಲೆಲ್ಲ ಮೇಲೆ ಇದೆ ನಡುವನಹಳ್ಳಿ ಶಶಿಯವರ ತೋಟ. ತುರುವೇಕೆರೆ ತಾಲೂಕು. ಹುಳ ಏನಾದ್ರು ಬೇರೊಳಗಡೆ ಇದ್ರೆ ಕೆಟ್ಟ ಸ್ಮೆಲ್ ಬರುತ್ತೆ ಬೇರು. ಅದು ನೋಡಿದ್ರೆ ಗೊತ್ತಾಗ್ತದೆ. ಎಷ್ಟು ಗಿಡ ಆಗ್ಯಾವ ಇಲ್ಲಿ ಸರ್? ಎಲ್ಲ ಗಿಡಕ್ಕೂ ಮಾಡಿಸ್ತೀರಾ ಬರೀ ಮಾತ್ರ ಮಾಡಿಸ್ತೀರಾ? ಕೆಟ್ಟ ಸ್ಮೆಲ್ ಬರುತ್ತೆ. ಇದು ಇದರಲ್ಲಿ ಮೈಕ್ರೋ ಬ್ಯಾಕ್ಟೀರಿಯಾಸ್ ಇರ್ತದೆ. ಆ ಬ್ಯಾಕ್ಟೀರಿಯಾಸ್ ಏನು ಮಾಡುತ್ತೆ ಅಂದರೆ, ಈಗ ನಾವು ಮಿತ್ರ ಕೀಟಗಳು ಶತ್ರು ಕೀಟಗಳು ಅಂತ ಹೇಳ್ತೀವಿ. ಮಿತ್ರ ಕೀಟಗಳು ಹೇಳ್ತೀವಿ ಎರೆಹುಳು, ಗುಡ್ಲು, ಈ ಥರದ್ದೆಲ್ಲ ಒಂದು ಮಿತ್ರ ಕೀಟಗಳು. ಈ ಶತ್ರು ಕೀಟಗಳು ಅಂದರೆ ಇದರಲ್ಲಿ ಅಸೆಪಾಲಸ್ ಲಾರ್ವಾ, ಎಮೋಪಾಲಸ್ ಲಾರ್ವಾ, ಅಗೋಪಾಲಸ್ ಲಾರ್ವಾ ಮತ್ತು ಇನ್ನೊಂದು ಲಾರ್ವಾ ಬರುತ್ತೆ. ಆ ಥರದ ಲಾರ್ವಾಗಳು ಅಂದರೆ ಕೆಲವು ಲಾರ್ವಾಗಳು ಇರ್ತವೆ. ಅವೇನು ಮಾಡ್ತವೆ ಅಂದರೆ ಈ ಬೇರ್ನಲ್ಲಿ ಹೋಗಿ ಕುತ್ಕೊಬಿಟ್ಟು ರಸ ಎಳೆಯುವಂಥ ಕೆಲಸ ಮಾಡುತ್ತೆ. ನಿಧಾನಕ್ಕೆ ಏನು ಮಾಡುತ್ತೆ, ಕಾಂಡದ ಒಳಗಡೆ ಆಗ್ತದೆ. ಅದು ಎಲ್ಲೆಲ್ಲಿ ರಸ ಕುಡಿತಾ ಇರ್ತದೆ ಅಲ್ಲಿ ರಸ ಸೋರ್ತಾ ಇರ್ತದೆ. ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ರಸ ಕುಡ್ದಿರುತ್ತೆ, ಇಲ್ಲಿ ಸೋರ್ತಾ ಇರ್ತದೆ, ಮತ್ತು ಇಲ್ಲೆಲ್ಲೂ ಸೋರ್ತಾ ಇರಲ್ಲ, ಇನ್ನು ಮೇಲಕ್ಕೆ ಹೋದ್ಮೇಲೆ ಸೋರ್ತಾ ಇರ್ತದೆ. ಅರ್ಥ ಆಗ್ತಿದೆಯಲ್ಲ? ಸೊ ಇದಕ್ಕೆ ನಮ್ಮಲ್ಲಿ ಲಾರ್ವಿಸೈಡ್ ಅಂತ ಒಂದು ಟೆಕ್ನಾಲಜಿ ಇದೆ. ಯಾಕೆ ವಾವ್ ಬತ್ತಿಂದ ಬಿಡಿ, ಇದೆಲ್ಲ ಸಿಗಿದ್ಬಿಟ್ಟು ಸ್ಪ್ರೇ ಕೊಡ್ಬೇಕು ಇದಕ್ಕೆ ಈಗೆಲ್ಲ. ಆಮೇಲೆ ಇದನ್ನ ಒಂದು ಲೇಯರ್ ತೆಗೆದ್ಬಿಟ್ಟು ನೀಟಿವರೆಗೆ ತೆಗಿಬೇಕು. ಇದು ಲಾರ್ವಿಸೈಡ್ ಅಂತ ಬರುತ್ತೆ. ಲಾರ್ವಿಸೈಡು ಆ್ಯಂಟಿವೈರಲ್ ರ್ಯಾಪ್ ಆಫ್ ಬೇವಿನ ಎಣ್ಣೆ 10,000 ppm. ಈಗ ಸರ್ ಬೇವಿನ ಹಿಂಡಿ ಕೊಟ್ಟಿದ್ದೀರಾ. ಹಿಂಡಿ ಯಾಕೆ ಕೊಡ್ತೀವಿ ಅಂದರೆ ಪೊಟಾಸ್ ಬದಲಿಗೆ ಆರ್ಗ್ಯಾನಿಕ್ನಲ್ಲಿ ಅದು ಕೊಡ್ತೀವಿ. ಈಗ ಕೊಟ್ಟು ಸಾಮಾನ್ಯ ಒಂದು ವಾರ ಆಯಿತು. ಬೇವಿನ ಹಿಂಡಿ ಕೊಡೋ ಉದ್ದೇಶ ಏನು ಹೇಳಿ? ನೀವು DAP ಹಾಕ್ತಿದ್ರಿ, 10-26 ಹಾಕ್ತಿದ್ರಿ, ಪೊಟಾಶ್ ಹಾಕ್ತಿದ್ರಿ, ಅದ್ರ ಬದಲು ಸಾವಯವದಲ್ಲಿ ಹಾಕ್ತಿದ್ದೀರಾ. ಆದರೆ ಕೊಳೆ ಹೋಗ್ಬೇಕಲ್ಲ, ಕಾಯಿಲೆ ಹೋಗ್ಬೇಕಲ್ಲ. ಕಾಯಿಲೆ ಹೋಗೋಕ್ಕೆ ಬೇವಿನ ಎಣ್ಣೆ, ಅದರಲ್ಲೂ PPM ಬರುತ್ತೆ. 3000 ppm ಬೇರೆ, 5000 ppm ಬೇರೆ, 10,000 ppm ಬೇರೆ. ಅರ್ಥ ಇದೆ ಸರ್? 10,000 ppm 1 ಲೀಟ್ರ್ ನೀರಿಗೆ 1 ml, ಲಾರ್ವಿಸೈಡು 1 ಲೀಟ್ರ್ ನೀರಿಗೆ 2 ml, ರ್ಯಾಪ್ ಅಪ್ 1 ಲೀಟ್ರ್ ನೀರಿಗೆ 5 ml, ಆ್ಯಂಟಿವೈರಲ್ 1 ಲೀಟ್ರ್ ನೀರಿಗೆ 2 ml ಹಾಕೊಂಡು ಏನು ಅಗಿಯೋದು ಬಗೆಯೋದು ಏನು ಬೇಡ. ಮಳೆ ಊದಂಥ ಮಾರ್ನಿಗೆ ಸುತ್ತ ಉಯ್ಯೋದಷ್ಟೇ. ಅರ್ಥ ಇದೆಯಲ್ಲ? ಚೆನ್ನಾಗಿ ಅದು ಅಬ್ಸರ್ವೇಷನ್ ಮಾಡ್ಕೊಳುತ್ತೆ. ನೆಕ್ಸ್ಟ್ ಡೇ ಸಾಧ್ಯವಾದರೆ ನೀರು ಕಟ್ಟಿದ್ರೆ ಒಳ್ಳೆಯದು, ಇಲ್ಲ ಮಳೆ ಬಿದ್ದರೆ ಇನ್ನೂ ಅನುಕೂಲನೇ. ಚೆನ್ನಾಗಿ ಅದು ಅಬ್ಸರ್ವೇಷನ್ ಮಾಡ್ಕೊಳುತ್ತೆ. ವಿತಿನ್ ನಿಮಗೆ 15 to 20 ಡೇಸಲ್ಲಿ ಹುಳ ಎಲ್ಲ ಈಚುತ್ತೆ. ಅರ್ಥ ಆಯ್ತಲ್ಲ? ಆ ಹುಳ ಬಂದಾದಮೇಲೆ ಕ್ಲೋರೋಪಾರಿಪಸ್ EC ಅಂತ ಬರುತ್ತೆ. ಅದು ಹಸಿಪೆಟ್ಟು, ಬೇವಿನೆಣ್ಣೆ ಮೇಲಕ್ಕೆ ಸ್ಪ್ರೇ ಎಲ್ಲ ಉದುರುತ್ತೆ. ಮಾಡ್ತೀರಾ? ಮಾಡೋದು ಮಾಡಿ. ಒಂದು ಆಧಾರ್ ಕಾರ್ಡ್ ತೋರಿಸ್ಬಿಡಿ ಸರ್, ಅಲ್ಲಿ ಹೋಟೆಲ್ ಕನ್ಫರ್ಮ್ ಮಾಡೋಕ್ಕೆ ಅಷ್ಟೇ. ಈಗ ಎಕ್ಸ್ಟ್ರಾ ಬರ್ತಾ ಇರೋದು ಮಾತ್ರ ಬೇಕಾಗಿರೋದು. ನಿಮ್ಮದೆಲ್ಲ ಒರಿಜಿನಲ್ ತಗೊಂಡು. ನುಷಿ ರೋಗ, ರಸ ಇಳಿಯುವುದು, ರೋಗ ಕಾಯಿಲೆ ತೆಂಗಿನ ಮರಕ್ಕೆ, ಅದ್ರ ಬಗ್ಗೆ ಆರ್ಗ್ಯಾನಿಕ್ ಪ್ರಾಡಕ್ಟ್ ಸಿಂಪಡಿಸುವುದು. ರಾಜೇಂದ್ರನ್ ಕಡೆ ಅವ್ರು 4 ಜನಕ್ಕೆ ಬೇಕಂತೆ, ಕೆಂಪೇಗೌಡರ ಕಡೆ 3 ಜನ ಬೇಕಂತೆ. ಅಣ್ಣ ಆಫೀಸಲ್ಲಿ ಅಂತಾರೆ. ಆವತ್ತು ನೋಡಿದ್ರೆ ನಾವು ಹೋಗೋ ರೀತಿ ಯಾವಾಗ ನಾವು ಗ್ರೂಪ್ ಈಗ ನಮ್ಮ 90 ಜನ ಆಗವ್ರೆ ಊರೊಳಗಡೆ ಮನೆ ಅಲ್ಲಿ ತುರುವೇಕೆರೆ ನಮ್ಮದು.